ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ನಾನು ಎಲ್ರಿಗೂ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರೋವಂಥ, ಎಲ್ಲರಿಗೂ ಬೇಕಾಗಿರೋವಂಥ ಒಂದು ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಯಾರಿಗೆ ನಮಗೆ ಹಣದ ಅವಶ್ಯಕತೆ ಇಲ್ಲ, ಖಂಡಿತ ನಮಗೆ ಎಲ್ಲರಿಗೂ ಇದರ ಒಂದು ಅವಶ್ಯಕತೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ನಮ್ಮ ಜೀವನಕ್ಕೆ, ಬದುಕಿಗೆ, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಇದು ಬೇಕೇ ಬೇಕು. ಸೊ ಆ ಥರ ಒಂದು ನಾನಿಲ್ಲಿ ಒಂದು ತಂತ್ರ ಅಂತಲೇ ಹೇಳ್ಬೋದು. ಈ ಒಂದು ಧನಾಕರ್ಷಣೆಯ ಒಂದು ತಂತ್ರ, ತಾಯಿ ಮಹಾಲಕ್ಷ್ಮಿಯ ಕೃಪಾ ನಮ್ಮ ಮೇಲೆ ಬರಲಿಕ್ಕೆ ಯಾವ ರೀತಿ ನಾವು ಒಂದು ತಂತ್ರವನ್ನು, ಅಂದರೆ ಒಂದು ಪೂಜಾ ಒಂದು ವಿಧಾನವನ್ನು ನಾವು ಯಾವ ರೀತಿ ಮಾಡಬಹುದು ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ಸೊ ನೀವು ಸಾಕಷ್ಟು ಈ ಒಂದು ಧನಾಕರ್ಷಣೆಗೆ, ಲಕ್ಷ್ಮಿ ಕೃಪೆಗೆ, ಲಕ್ಷ್ಮಿ ಒಂದು ಕರುಣೆ ನಮ್ಮ ಮೇಲೆ ಬೀಳಲಿ ಅಂತ ಹೇಳಿ ನೀವು ಎಲ್ಲರೂ ಸಾಕಷ್ಟು ಥರ ಪೂಜೆಗಳನ್ನು ಮಾಡಿರ್ತೀರಿ, ಸಾಕಷ್ಟು ವಿಧಿವಿಧಾನಗಳನ್ನು ಅನುಸರಿಸಿರ್ತೀರಿ. ಅದರಲ್ಲಿ ಇದು ಕೂಡ ಒಂದು, ನಾನಿವತ್ತು ಏನು ಹೇಳ್ಕೊಡ್ತಾ ಇದ್ದೀನೋ ಇದು ಕೂಡ ಒಂದು. ನಾನು ಇದ್ರ ಬಗ್ಗೆ ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು, ಯಾವುದ್ರ ಬಗ್ಗೆನೂ ನಾನು ತುಂಬ ಡ್ರ್ಯಾಗ್ ಮಾಡೋದಿಲ್ಲ, ಡೈರೆಕ್ಟಾಗಿ ನಾನು ಟಾಪಿಕ್ಕಿಗೆ ಬರ್ತಾ ಇದ್ದೀನಿ. ಸೊ ಹಾಗಿದ್ರೆ ಯಾರಿಗೆಲ್ಲ ಬೇಡ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಎಲ್ಲರಿಗೂ ಬೇಕಾಗಿರುವಂಥ ಈ ಒಂದು ಧನಾಕರ್ಷಣೆ ತಂತ್ರವನ್ನು ಯಾವ ರೀತಿ ಮಾಡ್ಕೋಬೇಕು ಮತ್ತು ಯಾವಾಗ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಇದಕ್ಕೆ ನಾವು ಶುಕ್ಲ ಪಕ್ಷದಲ್ಲಿ ನಾವು ಇದನ್ನು ಶುರು ಮಾಡಬೇಕಾಗಿದೆ. ಶುಕ್ಲ ಪಕ್ಷದ ಶುಕ್ರವಾರದ ದಿನನೇ ನಾವು ಇದನ್ನು ಶುರು ಮಾಡ್ಕೋಬೇಕು. ಇವಾಗ ಆಲ್ರೆಡಿ ಕೃಷ್ಣ ಪಕ್ಷ ನಾವು ಏನು ವಿಡಿಯೋ ಮಾಡಿದ್ದೀವಿ ಅಲ್ವಾ, ಇವಾಗ ಕೃಷ್ಣ ಪಕ್ಷ ನಡೀತಾ ಇದೆ. ಶುಕ್ಲ ಪಕ್ಷದ ಶುಕ್ರವಾರದ ದಿನ ಇದನ್ನು ನೀವು ಈ ಒಂದು ತಂತ್ರವನ್ನು, ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಸೊ ಈ ಒಂದು ಶುಕ್ಲ ಪಕ್ಷದ ಶುಕ್ರವಾರದ ದಿನ ನಮಗೆ ಮಿಸ್ ಆಯಿತು, ಏನು ಮಾಡೋದು, ನಮಗೆ ವಿಡಿಯೋ ಯಾವತ್ತೋ ಸಿಕ್ಬಿಡ್ತು, ನಾವು ನೋಡುವಾಗ ಸಿಗಲಿಲ್ಲ ವಿಡಿಯೋ ಅಂತ ಅನ್ನೋರು, ಹುಣ್ಣಿಮೆಯಂಥ ಶ್ರೇಷ್ಠವಾದ ದಿನ, ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಬೇರೆ ಮತ್ತೊಂದು ದಿನ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಸೊ ಯಾವುದಾದ್ರೂ ಒಂದು ಒಳ್ಳೆಯ ತುಂಬ ಅದರಲ್ಲೂ ಪವರ್ಫುಲ್ ಹುಣ್ಣಿಮೆ ಬರುತ್ತೆ ನೋಡಿ, ಅಂಥ ಹುಣ್ಣಿಮೆಯ ದಿನ ಇದನ್ನು, ಈ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ. ಸೊ ಏನು ಮಾಡ್ಕೊಳ್ಬೇಕು ನೀವು ಇದಕ್ಕೆ ಅಂತ ಹೇಳಿದ್ರೆ ಬನ್ನಿ ನೋಡೋಣ. ಎಲ್ಲರ ಮನೆಗೂ ಮಹಾಲಕ್ಷ್ಮಿಯ ಫೋಟೋ ಅಂತ ಇದ್ದೇ ಇರುತ್ತೆ. ಕೊನೆಗೆ ನಾವೇನು ಮಾಡ್ತೀವಿ, ಒಂದು ಬೆಳ್ಳಿಯ ಒಂದು ವಿಗ್ರಹಗಳನ್ನು ಇಟ್ಕೊಂಡಿರ್ತೀವಿ. ಎಷ್ಟೋ ಮನೆಯಲ್ಲಿ ಇದು ಪಂಚಲೋಹದ ವಿಗ್ರಹಗಳು ಇರುತ್ತೆ. ಸಾಮರ್ಥ್ಯ ಇರುವಂಥವರು ಬಂಗಾರದ ವಿಗ್ರಹಗಳನ್ನು ಸಹ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ನಿಮಗೆ ವಿಗ್ರಹಗಳು ನೀವು ಅಂದರೆ ತೊಗೊಂಡು ಬಂದು ಇಟ್ಕೊಂಡಿದ್ರೆ ಎಷ್ಟಿರಬೇಕು ಅನ್ನೋದು ಎಲ್ಲರಿಗೂ ಐಡಿಯಾ ಇದೆ. ಸೊ ನಮ್ಮ ಒಂದು ಮುಷ್ಟಿಯಲ್ಲಿ ನಾವು ಹಿಡ್ಕೊಂಡಾಗ ಆ ಒಂದು ವಿಗ್ರಹ ನಮ್ಮ ಒಂದು ಮುಷ್ಟಿಯಲ್ಲಿ ಸಿಗಬೇಕು. ಇದಕ್ಕಿಂತ ಮೇಲ್ಪಟ್ಟು ನಾವು ಇಟ್ಟಿದ್ದೇ ಆದರೆ ದಿನನಿತ್ಯವೂ ಅಭಿಷೇಕ, ನೈವೇದ್ಯಗಳು, ಅಮ್ಮನವರಿಗೆ ಏನೇನಿಲ್ಲ ಅಂದರೆ ನಾವು ಯಾವ ದೇವರನ್ನು ಇಟ್ಟಿರ್ತೀವೋ ಅವರಿಗೆ ಏನೆಲ್ಲ ತೃಪ್ತಿಪಡಿಸ್ಬೇಕೋ ಆ ರೀತಿಯಾದ ಪೂಜೆಗಳನ್ನು, ಅಭಿಷೇಕಗಳನ್ನು ಹಾಗೂ ನೈವೇದ್ಯಗಳನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ದಿನನಿತ್ಯವೂ ನಮ್ಮ ಈ ಒಂದು ಡೇ ಟು ಡೇ ಲೈಫಲ್ಲಿ, ಈ ರೊಟೀನ್ ಲೈಫಲ್ಲಿ ಇದು ಕಷ್ಟ ಆಗೋದ್ರಿಂದ ಕಲಿಗಾಲಕ್ಕೆ ಭಗವಂತನೇ ಕೊಟ್ಟಿರುವಂಥ ಇದು ಒಂದು ವರ, ನಮ್ಮ ಒಂದು ಮುಷ್ಟಿಯ ಒಳಗಡೆ ಇರುವಂಥ ವಿಗ್ರಹ. ಸೊ ಎಲ್ಲದಕ್ಕಿಂತ ಒಂದು ಸಿಂಪಲ್ ಪರಿಹಾರ ಅಂದರೆ ಅಮ್ಮನವರ ಫೋಟೋ, ಅಂದರೆ ತಾಯಿ ಮಹಾಲಕ್ಷ್ಮಿಯ ಒಂದು ಫೋಟೋನೂ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಮಾಲ್ ಒಂದು ಸ್ಟಿಕ್ಕರ್ ಥರನಾದರೂ ಇರುತ್ತೆ. ಎಲ್ಲರೂ ಇಟ್ಕೊಂಡಿರ್ತೀರಿ. ಮನೆ ಅಂದಮೇಲೆ ಮಹಾಲಕ್ಷ್ಮಿ ಫೋಟೋ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಇಟ್ಕೊಂಡಿಲ್ವೋ ದಯವಿಟ್ಟು ಅಮ್ಮನವರ ಒಂದು ಫೋಟೋವನ್ನು ನೀವು ಇಟ್ಕೊಂಡು ಪೂಜೆ ಮಾಡಿ. ಆ ಒಂದು ಫೋಟೋ ಮುಂದುಗಡೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ತಾಮ್ರದ ಒಂದು ಚಂಬು ಅಂತ ನಾವು ಹೇಳ್ತೀವಿ, ಅಂದರೆ ತಾಮ್ರದ ಒಂದು ಚಂಬು, ಒಂದು ಕಳಸ ಅಂತ ಹೇಳ್ತೀವಲ್ವ ಅದು. ಸೊ ಈ ತಾಮ್ರದ ಚಂಬುನಲ್ಲಿ ನಾವೇನು ಮಾಡಬೇಕು, ಮನೆಯಲ್ಲಿ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಒಂದು ತಾಮ್ರದ ಚಂಬು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕಾಯಿನ್ಸ್ಗಳು, ನಾಣ್ಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾಣ್ಯಗಳಿಗೆ 1 ರೂಪಾಯಿ ಕಾಯಿನ್ನೇ ಇರಬೇಕಾ, 5 ರೂಪಾಯಿ ಕಾಯಿನ್ನೇ ಇಡಬೇಕಾ, ಈಗೆಲ್ಲ 10 ರೂಪಾಯಿದು 20 ರೂಪಾಯಿ ಕಾಯಿನ್ ಕೂಡ ಇವಾಗ ಚಲಾವಣೆಯಲ್ಲಿ ಬಂದಿದೆ, 20 ರೂಪೀಸ್ ಕಾಯಿನ್ ಬಂದಿದೆ.
ಸೊ ಇದರ ಬಗ್ಗೆ ನೀವೇನು ಇದು ಮಾಡ್ಕೊಳ್ಬೇಡಿ. ಎಷ್ಟು ಕಾಯಿನ್ಸ್ಗಳು ನಿಮ್ಗೆ ಕಲೆಕ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಕಾಯಿನ್ಸನ್ನು ತಾಮ್ರದ ಚಂಬಿಗೆ, ಅಂದರೆ ಅದನ್ನ ಕಳಸ ಅಂತ ಕರಿತೀವಿ ನಾವು, ತಾಮ್ರದ ಕಳಸಕ್ಕೆ ನೀವು ಅದನ್ನ ಭರ್ತಿಯಾಗಿ ತುಂಬಬೇಕು. ನೆನ್ಪಿಟ್ಕೊಳ್ಳಿ, ತಾಮ್ರದ ಕಳಸಕ್ಕೆ ಭರ್ತಿಯಾಗಿ ತುಂಬಬೇಕು ಅಂದಾಗ ಇಲ್ಲಿ ನೀವು ಸಣ್ಣದಾಗಿ ಒಂದು ಮನಸ್ಸಿನಲ್ಲೇ ಅನ್ಕೊಳ್ಬಹುದು, ಯಥಾಶಕ್ತಿ. ಅದಕ್ಕೋಸ್ಕರ ತಾಮ್ರದ ಚಂಬು ಅಂದ ತಕ್ಷಣ ಅದರಲ್ಲಿ ಸೈಜು ಸಿಗುತ್ತೆ. ನಿಮ್ಮಲ್ಲಿ ಯಥಾಶಕ್ತಿ ಎಷ್ಟಿದೆಯೋ ಆ ಥರ ಒಂದು ತಾಮ್ರದ ಚಂಬನ್ನು ತಗೊಂಡು ಬನ್ನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ತಾಮ್ರದ ಚಂಬಿಗೆ ಕಾಯಿನ್ಗಳನ್ನು ಭರ್ತಿಯಾಗಿ ನಾವು ತುಂಬಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ಇಷ್ಟು ಕಾಯಿನ್ಸ್ ಇಟ್ಕೊಂಡಿದ್ದೀವಿ ಅಂದರೆ ಒಂದು ದೊಡ್ಡದಾದ ತಾಮ್ರದ ಚಂಬನ್ನು ಇಡಿ, ತೊಂದರೆ ಏನೂ ಇಲ್ಲ. ಆದರೆ ಕಾಯಿನ್ಸ್ಗಳು ನಮಗೆ ಕಲೆಕ್ಟ್ ಮಾಡಿಲ್ಲ, ನಮ್ಮ ಹತ್ರ ಇಲ್ಲ, ಸಿಗೋದು ಕಷ್ಟ ಅನ್ನೋರು ಒಂದು ಪುಟ್ಟ ತಾಮ್ರದ ಚಂಬಿಟ್ಕೊಂಡ್ರು, ಕಳಸವನ್ನು ಇಟ್ಕೊಂಡ್ರು ಒಳ್ಳೆಯದೇ. ಸೊ ಅದರಲ್ಲಿ ಏನು ಭೇದ ಭಾವ ಇಲ್ಲ. ದೊಡ್ಡದಾಗಿಟ್ರೆ ತಾಯಿ ಮಹಾಲಕ್ಷ್ಮಿ ದೊಡ್ಡದಾಗಿ ಬರ್ತಾಳೆ, ಚಿಕ್ಕದಾಗಿಟ್ರೆ ಚಿಕ್ಕದಾಗಿ ಬರ್ತಾಳೆ, ಆ ಥರ ಏನಿಲ್ಲ. ಸೊ ಇದು ನೋಡಿ ಯಥಾಶಕ್ತಿ ಅಂತ ಹೇಳಿದ್ದೀನಿ. ಹಾಗೆ ಸೊ ಭರ್ತಿಯಾಗಿ ತುಂಬಬೇಕು. ಅದರಲ್ಲಿ ಇವಾಗ ನೋಡಿ, ತಾಮ್ರದ ಕಳಶ, ಇದರಲ್ಲಿ ಕಂಠ ಪೂರ್ತಿ ಇಟ್ಟಿದ್ದೀವಿ, ಪರವಾಗಿಲ್ವಾ? ಅರ್ಧ ಇಟ್ಟಿದ್ದೀವಿ, ನಮ್ಗಷ್ಟೇ ಸಿಕ್ತು, ಪರವಾಗಿಲ್ಲ. ಆ ಥರ ಪರವಾಗಿಲ್ವಾ, ನಡೆಯುತ್ತಾ ಅನ್ನೋ ಮಾತೇ ಇಲ್ಲ. ನಾನು ಹೇಳ್ತಾ ಇರೋವಂಥದ್ದು ತಾಮ್ರದ ಕಳಶಕ್ಕೆ ಭರ್ತಿಯಾಗಿ ತುಂಬಿರಬೇಕು. ನೋಡಿದ ತಕ್ಷಣ ಇನ್ನೇನಪ್ಪ ತುಂಬಿ ತುಳುಕ್ತಾ ಇದೆಯಾ, ಇನ್ನೇನು ಚೆಲ್ಬಿಡುತ್ತಾ ಕೆಳಗೆ ಅನ್ನೋ ಅಷ್ಟು ಭರ್ತಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅನ್ನೋ ಅಷ್ಟು ಕಳಸವನ್ನು ತುಂಬಿರಬೇಕು ನಾಣ್ಯಗಳನ್ನು. ಓಕೆ, ಸೊ ಈ ನಾಣ್ಯಗಳನ್ನು ತುಂಬಿ ಅದನ್ನು ನಾವು ಪ್ರತಿನಿತ್ಯ, ಯಾವಾಗ ಶುಕ್ಲ ಪಕ್ಷದ ಶುಕ್ರವಾರದ ದಿನ ನೀವು ಪೂಜೆ ಮಾಡ್ತೀರಿ, ಅದನ್ನು ಹೊರತುಪಡಿಸಿದ್ರೆ ಹುಣ್ಣಿಮೆಯ ದಿನದಿಂದ ನೀವು ಇದನ್ನು ಶುರು ಮಾಡ್ತೀರಿ. ಓಕೆ, ಶುರು ಮಾಡಿದಾಗ ಯಥಾ ಪ್ರಕಾರ ಮನೆಯಲ್ಲಿ ಯಾವ ರೀತಿಯಾದ ಪೂಜೆಯನ್ನು ಮಾಡ್ತೀರೋ ಆ ಪೂಜೆಯನ್ನು ಮುಗಿಸ್ಕೊಂಡು ನಂತರ ನೀವು ತಾಯಿ ಮಹಾಲಕ್ಷ್ಮಿಯ ಒಂದು ಪೂಜೆಗೆ ನೀವು ಬರಬೇಕಾಗತ್ತೆ. ಇಲ್ಲಿ ತಾಯಿ ಮಹಾಲಕ್ಷ್ಮಿಗೆ ನೀವು ವಿಶೇಷವಾಗಿ ಇಡಬೇಕಾಗಿರೋವಂಥದ್ದು ಏನೂ ಇಲ್ಲ. ಆದರೆ ಕೆಂಪು ದಾಸವಾಳದಿಂದ ನೀವು ತಾಯಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾಗುತ್ತೆ. ಅಂದರೆ ಕೆಂಪು ದಾಸವಾಳದಿಂದನೇ ನೀವು ಪ್ರತಿನಿತ್ಯ ಅಮ್ಮನವರಿಗೆ ದಾಸವಾಳದ ಹೂವಿಟ್ಟೇನೆ ನೀವು ಪೂಜೆ ಮಾಡಬೇಕಾಗತ್ತೆ. ಸೊ ಇಷ್ಟು ಮಾತ್ರ ನೀವು ರೆಡಿ ಮಾಡ್ಕೊಳ್ಬೇಕಾಗಿರೋದು. ತುಂಬ ಇಲ್ಲಿ ನಾನು ಯಾವುದೇ ಥರದ ಒಂದು ವಸ್ತುಗಳನ್ನು ಹೇಳೇ ಇಲ್ಲ, ನಿಮಗೆ ಕಷ್ಟ ಆಗುತ್ತೆ ಅನ್ನೋವಂಥ ವಸ್ತುಗಳನ್ನು ಸಹ ಹೇಳಿಲ್ಲ. ಸಾಕಷ್ಟು ನಾಣ್ಯಗಳನ್ನು ಅಂದರೆ ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಒಂದು ಪುಟ್ಟ ತಾಮ್ರದ ಕಳಶವನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಶುಕ್ಲ ಪಕ್ಷದ ಶುಕ್ರವಾರದ ದಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ತಪ್ಪಿದ್ರೆ ಹುಣ್ಣಿಮೆಯ ದಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ದಿನನಿತ್ಯವೂ ಪೂಜೆ ಮಾಡ್ತಾ ಹೋಗಿ. ಆದರೆ ಕೆಂಪು ದಾಸವಾಳದಿಂದ ಇದನ್ನು ನಾವು ಪೂಜೆ ಮಾಡಬೇಕಾಗತ್ತೆ. ಎಷ್ಟು ದಿನ ಪೂಜೆ ಮಾಡಬೇಕು? 48 ದಿನ ನಿರಂತರವಾಗಿ ತಾಯಿ ಮಹಾಲಕ್ಷ್ಮಿಗೆ ಕೆಂಪು ದಾಸವಾಳದ ಹೂವನ್ನು ಇಟ್ಟು ನೀವು ನೈವೇದ್ಯ ಪೂಜೆಯನ್ನು ಮಾಡಿ. ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ನೈವೇದ್ಯಕ್ಕೆ ನೋಡಿ, ಹಾಲು ಮತ್ತು ಜೇನನ್ನು ನೈವೇದ್ಯವನ್ನು ಮಾಡಿ. ಹಾಲು ಮತ್ತು ಜೇನುತುಪ್ಪವನ್ನು ನೈವೇದ್ಯವಾಗಿ ನೀವು ತಾಯಿ ಮಹಾಲಕ್ಷ್ಮಿಗೆ ಕೊಡಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 48 ದಿನ ನೀವು ತಾಯಿ ಮಹಾಲಕ್ಷ್ಮಿಗೆ ಪೂಜೆ ಮಾಡುವಾಗ ಹಾಗೆ ನಿಮಗೆ ಗೊತ್ತಿರುವಂಥ ಮಹಾಲಕ್ಷ್ಮಿಯ ಅಷ್ಟೋತ್ತರ ಎಲ್ಲವನ್ನು ನೀವು ಹೇಳ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಹೇಳ್ಕೊಳಕ್ಕೆ ಬರಲಿಲ್ವಾ? ಇವತ್ತಂತೂ ಎಲ್ಲ ಕಡೆಗೂ, ಅದರಲ್ಲೂ ಯೂಟ್ಯೂಬಲ್ಲಿ ನಿಮಗೆ ಎಲ್ಲ ಮಂತ್ರಗಳು ಶ್ಲೋಕಗಳು ಸಿಗುತ್ತೆ. ಹಾಗಾಗಿ ತಾಯಿಯ ಒಂದು ಮಹಾಲಕ್ಷ್ಮಿಯ ಒಂದು ಅಷ್ಟೋತ್ತರವನ್ನು ನೀವು ಹೇಳ್ಕೊಳ್ಬೇಕಾಗತ್ತೆ, ಅಥವಾ ನೀವು ಯೂಟ್ಯೂಬಲ್ಲಿ ಅದನ್ನು ಆನ್ ಮಾಡ್ಕೊಳ್ಳಿ. ಅದರೊಟ್ಟಿಗೆ ತಾಯಿ ಮಹಾಲಕ್ಷ್ಮಿಗೆ ನೀವು ಪೂಜೆಯನ್ನು ಮಾಡುವಾಗ ಮನಸ್ಸಿನಲ್ಲಿ ಯಾವಾಗಲೂ ಒಂದು, ನಾನು ಸ್ವಿಚ್ ವರ್ಡನ್ನು ಕೊಟ್ಟಿದ್ದೀನಿ, ವೇದಿಕ್ ಸ್ವಿಚ್ ವರ್ಡನ್ನು, ಶ್ರೀಂ ಅನ್ನುವಂಥ ಸ್ವಿಚ್ ವರ್ಡನ್ನು ಕೊಟ್ಟಿದ್ದೀನಿ. ಈ ಸ್ವಿಚ್ ವರ್ಡು ನೀವು ಎಷ್ಟು ಬಾರಿ ಹೇಳ್ಕೊಳ್ತೀರೋ ಅಷ್ಟು ನಿಮಗೆ ಒಳ್ಳೆಯ ಉತ್ತರವನ್ನು ಕೊಡುತ್ತೆ. ನಿಮಗೆ 48 ದಿನದಲ್ಲಿ ಸಾಕಷ್ಟು ಹಣದ ಒಂದು ಬಂದು ಸೇರುವಂಥದ್ದು, ಹಣದ ಬಿಕ್ಕಟ್ಟು ಇರುತ್ತೆ, ಅದು ನಿವಾರಣೆ ಆಗುವಂಥದ್ದು, ಎಲ್ಲಿಂದನೋ ಬರಬೇಕಾಗಿರೋ ಹಣ ಬರೋ ಅಂಥದ್ದು, ಇದು ಎಲ್ಲದೂ ನಮಗೆ ಧನ ಆಕರ್ಷಣೆ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಇದನ್ನು, ಈ ಒಂದು ತಂತ್ರವನ್ನು ನೀವು, ಪೂಜಾ ವಿಧಾನವನ್ನು ಮಾಡ್ಕೊಳ್ಳಿ. ನೀವು
ನಿಮ್ಮ ಎಲ್ಲ ಥರದ ತೊಂದರೆಗಳಿಂದ ನೀವು ಈಚೆ ಬರ್ತೀರಿ. ಸೊ ದೇವ್ರ ಮನೆಯಲ್ಲಿ ಕಳಸವನ್ನು ಇಟ್ಟಿರ್ತೀರಿ ಅಷ್ಟೇ. ದಿನನಿತ್ಯವೂ ಪೂಜೆ ಮಾಡುವಾಗ ದಾಸವಾಳದ ಹೂವನ್ನು ಇಡಿ. ಹಾಗೆ ನೈವೇದ್ಯ ಹಾಲು ಮತ್ತು ಜೇನು, ದಿನನಿತ್ಯವೂ ಹಾಲು ಜೇನು ನೈವೇದ್ಯ ಮಾಡಬೇಕು ಅಂತ ಏನೂ ಇಲ್ಲ. 48 ದಿನದಲ್ಲಿ ಶುಕ್ರವಾರ ಮಂಗಳವಾರ ಯಾವತ್ತು ಬರುತ್ತೋ ಅವತ್ತು ಹಾಲು ಜೇನಿನಿಂದ ನೀವು ಆ ಒಂದು ನೈವೇದ್ಯವನ್ನು ಮಾಡಿ, ಬಾಕಿ ದಿನ ಯಥಾಶಕ್ತಿ ನೀವು ಏನು ನೈವೇದ್ಯ ಮಾಡ್ತಾ ಇರ್ತೀರೋ ಅದನ್ನು ನೀವು ಮಾಡಬಹುದು. ಕೊನೆ ಪಕ್ಷ 2 ಬಾಳೆಹಣ್ಣನ್ನಾದರೂ ನೀವು ನೈವೇದ್ಯವನ್ನು ಮಾಡಬಹುದು ಅಂತ ಇಲ್ಲಿ ಈ ಒಂದು ತಂತ್ರವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಒಂದು 48 ದಿನ ಆದ ಮೇಲೆ ನಿಮಗೆ ಇರೋಂಥ ಸಾಕಷ್ಟು ಹಣದ ಒಂದು ಬಿಕ್ಕಟ್ಟು, ಆ ಒಂದು ಪರಿಸ್ಥಿತಿಯೇ ಬದಲಾಗಿ ಹೋಗುತ್ತೆ. ಇದು ನೀವು ಮಾಡಿ ನನಗೆ 48 ದಿನ ಆದಮೇಲೆ ಕಮೆಂಟ್ ಮುಖಾಂತರ ನನಗೆ ಈ ಒಂದು ಪರಿಹಾರ ಅನ್ನೋದಕ್ಕಿಂತ ಇದು ಒಂದು ತಂತ್ರ, ಒಂದು ಪೂಜೆಯ ಒಂದು ತಂತ್ರ, ಇದನ್ನು ನೀವು ಪರಿಹಾರ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಏನಾಗಿದೆ ಅಂತ ಹೇಳಿ. ಯಾರ್ಯಾರಿಗೆಲ್ಲ ಯಾವ ರೀತಿಯಾದ ಕೃಪೆ ನಿಮಗೆ ತಾಯಿ ಮಹಾಲಕ್ಷ್ಮಿ ದಯಪಾಲಿಸಿದ್ದಾಳೆ ಅಂದ್ಬಿಟ್ಟು ನೀವೇ ಹೇಳ್ಕೊಳ್ತೀರಿ. ಈಗ ಒಂದು ಸಣ್ಣದಾದ ಕಿವಿ ಮಾತನ್ನ ಹೇಳ್ತೀನಿ. ಏನದು ಎಲ್ಲರಿಗೂ ನಾನು ಹೇಳ್ತಾ ಇರೋ ಕಿವಿ ಮಾತು ಅಂದರೆ, ಯಾರೆಲ್ಲ ಈ ತಂತ್ರವನ್ನ ಮಾಡ್ತಾ ಇದ್ದೀರಿ ಯಾರಿಗೂ ಹೇಳಬೇಡಿ, ಯಾರಿಗೂ ಹೇಳಬೇಡಿ. 48 ದಿನ ಮುಗಿದ ನಂತರ ಹೇಳಬೇಕು ಅಂತ ಅನ್ನಿಸ್ಕೊಂಡವರಿಗೆ ಮಾತ್ರ ಈ ವಿಚಾರವನ್ನು ಹೇಳಿ. ಅಂದರೆ ಯಾರೋ ತೊಂದರೆನಲ್ಲಿರ್ತಾರೆ ಅವರಿಗೆ ಹೇಳಿ, ನಾನು ಈ ಒಂದು ಪೂಜಾ ವಿಧಾನವನ್ನು ಮಾಡಿದ್ದೀನಿ, ಇದರಿಂದ ಪರಿಹಾರ ಸಿಕ್ಕಿದೆ, ನೀವು ಮಾಡಿ ಅಂತ ಹೇಳಬೇಕೇ ವಿನಃ ನಾನು ಮಾಡಿದ್ದೀನಿ ಇದರಿಂದ ನನಗೆ ಒಳ್ಳೇದಾಗ್ತಿದೆ ಅಂತ ದಿನನಿತ್ಯವೂ ನೀವು ಹೇಳ್ಕೊಂಡು ಬರಬೇಡಿ. ನೀವು 48 ದಿನ ಮಾಡೋವರೆಗೂ ಒಂದು ಶ್ರದ್ಧಾ, ಭಕ್ತಿ, ಗೌರವ, ನಂಬಿಕೆ, ವಿಶ್ವಾಸ ಇಟ್ಕೊಂಡು ಈ ಒಂದು ತಂತ್ರವನ್ನು ಮಾಡಿ ನಿಮ್ಮ ಒಂದು ಧನ ಆಕರ್ಷಣೆಗೆ ಒಳ್ಳೆಯ ಒಂದು ಪರಿಹಾರವನ್ನು ಸೂಚಿಸಿದ್ದೀನಿ. ಖಂಡಿತ ನೀವು ಮಾಡಿ ಅಂತ ಹೇಳ್ತಾ ಹೋಗ್ಬರಲ್ಲ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪರಿಹಾರದೊಂದಿಗೆ, ತಂತ್ರದೊಂದಿಗೆ, ಸ್ವಿಚ್ ವರ್ಡ್ ಇರ್ಬೋದು, ಯಾವುದೇ ಒಂದು ವೇದಿಕ್ ಸ್ವಿಚ್ ವರ್ಡಾ, ಕೋಡಾ, ಯಾವುದಿದೆಯೋ ಗೊತ್ತಿಲ್ಲ, ಆ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಹೋಗ್ಬರಲ್ಲ. ನಮಸ್ಕಾರ.